ಸ್ನೇಹಿತರೆ, ಸಮಯ ಮಾಡ್ಕೊಂಡಾದ್ರೂ ರಿಚ್ ಡ್ಯಾಡ್ ಪೂರ್ ಡ್ಯಾಡ್‌ನ ಓದಬೇಕಾಗುತ್ತೆ. ಇದರಲ್ಲಿ ಈ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್. ದುಡ್ಡು ಹೇಗೆ ಸಂಪಾದನೆ ಆಗುತ್ತೆ ಒಬ್ಬ ಮನುಷ್ಯನಿಗೆ ಅಥವಾ ಹೇಗೆ ಬರುತ್ತೆ ಅನ್ನೋದನ್ನ ಎಕ್ಸ್‌ಪ್ಲೇನ್ ಮಾಡ್ತಾ ಇದ್ದಾರೆ. ದುಡ್ಡು ಜನರೇಟ್ ಆಗಕ್ಕೆ ನಾನಾ ಕಾರಣಗಳಿರುತ್ತೆ. ಅದು ಇಷ್ಟೇ 4 ಕಾರಣಗಳಿಂದಾನೇ ಜನರೇಟ್ ಆಗಬೇಕು. ಒಂದು, ಕೆಲ್ಸಕ್ಕೆ ಸೇರಿ ಜನರೇಟ್ ಆಗಬೇಕು. ಎಂಪ್ಲಾಯರ್ ಆಗಿದ್ರೆ ಇಲ್ಲಿ ನಿಮಗೆ ಹಣ ಸಂಪಾದನೆ ಆಗುತ್ತೆ. ನೀವು ಒಂದು ಕೆಲಸನ ಓನ್ ಮಾಡಿರ್ತೀರಾ, ಅಲ್ಲಿ ನಿಮ್ಗೆ ಇನ್ಕಮ್ ಬರ್ತಾ ಇರುತ್ತೆ. ನಿಮ್ಮ ಟೈಮ್ ನಿಮ್ಮ ಮನಿ ಆಗಿರುತ್ತೆ. ಅಂದರೆ ನೀವು ಎಷ್ಟು ಹೊತ್ತು ಕೆಲಸ ಮಾಡ್ತೀರಾ ಅಷ್ಟೊತ್ತು ನಿಮಗೆ ಹಣ ಇರುತ್ತೆ. ಅಥವಾ ಒಂದು ಫಿಕ್ಸ್ಡ್ ಟೈಮಲ್ಲಿ ನೀವು ಕೆಲಸ ಮಾಡಿಕೊಂಡು ಇರ್ತೀರಾ. ನೆಕ್ಸ್ಟು ಎಸ್ ಅಂತ ಇದೆ. ಎಸ್ ಕ್ವಾಡ್ರೆಂಟ್ ಅಂತ ಹೇಳುವಂಥದ್ದು. ಕ್ವಾಡ್ರೆಂಟ್ ಅಂದರೆ ಒಂದು ಚೌಕಾಕಾರದಲ್ಲಿ ಅಥವಾ ಒಂದು ಸರ್ಕಲಲ್ಲಿ 4 ತುಂಡುಗಳನ್ನು ಕ್ವಾಡ್ರೆಂಟ್ ಅಂತ ಹೇಳ್ತಾರೆ ಸೇರಿಸಿದಾಗ. ಈ ಎಸ್ ಅಲ್ಲಿ ಏನಾಗುತ್ತೆ ಅಂದರೆ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಸಣ್ಣ ಪುಟ್ಟ ಬಿಸ್ನೆಸ್ಗಳು ಅಥವಾ ಲಾಯರ್, ಡಾಕ್ಟರ್ ಇಂಡಿವಿಜುವಲ್ ಆಗಿ ಸರ್ವಿಸ್ ಕೊಡ್ತಾರೋ ಅಂಥವ್ರು. ಇಲ್ಲಿ ನೀವು ಕೆಲಸನ ಓನ್ ಮಾಡಿರ್ತೀರಾ. ನಿಮ್ಮನ್ನ ಯಾರು ತೆಗ್ದಾಕಕ್ಕಾಗಲ್ಲ ಕೆಲಸದಿಂದ. ಬಿಕಾಸ್ ನೀವು ಒಂದು ಬಿಸ್ನೆಸ್ ಓನ್ ಮಾಡಿರ್ತೀರ ಅಥವಾ ಕೆಲಸನ ಓನ್ ಮಾಡಿರ್ತೀರ. ಸಣ್ಣ ಪುಟ್ಟ ಬಿಸ್ನೆಸ್ಸು, ಒಂದು ಬೇಕರಿ ಆಗಿರ್ಬೋದು, ಒಂದು ಅಂಗಡಿ ಇಟ್ಟಿರೋದಾಗಿರ್ಬೋದು, ಅದೆಲ್ಲದರೂ ಇದರಲ್ಲೇ ಬರುತ್ತೆ ಎಸ್ ಅಲ್ಲಿ. ಇಲ್ಲಿ ನೀವು ಎಷ್ಟೊತ್ತು ಅಂಗಡಿ ಓಪನ್ ಮಾಡಿರ್ತೀರಾ ಅಷ್ಟು ದುಡ್ಡಿರುತ್ತೆ. ಅಥವಾ ಎಷ್ಟು ಸಮಯ ನೀವು ಕಳಿತೀರಾ ಅಷ್ಟು ನಿಮಗೆ ಹಣ ಇರುತ್ತೆ. ಬಟ್ ಆದರೆ ಬಿಸ್ನೆಸ್ ಅಂತ ಇನ್ನೊಂದಿದೆ. ಈ ಒಂದು ಕ್ವಾಡ್ರೆಂಟ್ ಇಲ್ಲಿ ನೀವು ಒಂದು ಸಿಸ್ಟಮ್ನ ರೆಡಿ ಮಾಡಿ ಬಿಟ್ಬಿಟ್ಟಿರ್ತೀರ. ಆ ಸಿಸ್ಟಮ್ ಮುಖಾಂತರ ನಿಮಗೆ ಹಣ ಬರ್ತಾ ಇರುತ್ತೆ. ಸಪೋಸ್ ಒಂದು ದೊಡ್ಡ ಬಿಸ್ನೆಸ್ ಮಾಡಿರ್ತೀರ, ದೊಡ್ಡ ಕಂಪ್ನಿ, ಅಲ್ಲಿಂದ ಸಾವಿರಾರು ಜನ ಕೆಲಸ ಮಾಡ್ತಾ ಇರ್ತಾರೆ. ಅವರೆಲ್ಲ ಕೆಲಸ ಮಾಡಿ ನಿಮಗೆ ಪ್ರಾಫಿಟ್ನ ತಂದು ಕೊಡ್ತಾ ಇರ್ತಾರೆ. ಇಲ್ಲಿ ಸಾವಿರಾರು ಜನ ನಿಮಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ. ಇದನ್ನ ಬಿಸ್ನೆಸ್ ಅಂತಾರೆ. ಬಿಸ್ನೆಸ್ ಓನರ್ ಒಂದು ಸಿಸ್ಟಮ್ ಇರುತ್ತೆ. ಇಲ್ಲಿ ನೀವು ಇರಲ್ಲ, ನೀವು ಬಂದು ಕೆಲಸ ಮಾಡೋವಂಥದ್ದು ಏನಿಲ್ಲ. ನಿಮಗೆ ಇನ್ಫಾರ್ಮ್ ಮಾಡೋರು ಇರ್ತಾರೆ. ಎಲ್ಲ ಕಂಪ್ಲೀಟ್ ಆಟೋಮೇಷನ್ ಮಾಡಿಬಿಟ್ಟಿರ್ತೀರ. ನೀವು ತಲೆ ಕೆಡಿಸ್ಕೊಳೋವಂಥದ್ದು ಏನಿರಲ್ಲ ಇಲ್ಲಿ. ಅವಾಗ ಹೋಗಬೇಕು, ನೋಡ್ಕೊಂಬರ್ಬೇಕು. ಬಟ್ ಒಂದು ರಿಸ್ಕ್ ಇರುತ್ತೆ. ಇಲ್ಲಿ ಸಿಕ್ಕಾಪಟ್ಟೆ ಹಣನ ನೀವು ಹೂಡಿಕೆ ಮಾಡಬೇಕಾಗುತ್ತೆ. ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಬಿಸ್ನೆಸ್ ಅಂದರೆ ಸಿಕ್ಕಾಪಟ್ಟೆ ಹಣನ ಹೂಡಿಕೆ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇರೋವಂಥದ್ದೇ ಸಿಂಪಲ್, ದ್ಯಾಟ್ ಈಸ್ ಇನ್ವೆಸ್ಟರ್. ಇನ್ವೆಸ್ಟರ್ ಬರೋಣ. ಇನ್ವೆಸ್ಟರ್ ಏನು ಮಾಡ್ತಾರೆ ಅಂದರೆ, ದೊಡ್ಡ ದೊಡ್ಡ ಬಿಸ್ನೆಸ್ಗಳು ಯಾರು ಇರ್ತಾರೆ ಸಕ್ಸಸ್ ಆಗಿರೋವಂಥವ್ರು, ಸಾವಿರಾರು ಬಿಸ್ನೆಸ್ ಇರ್ಬೋದು, ಅದರಲ್ಲಿ ಬೆಸ್ಟ್ ಬಿಸ್ನೆಸ್ಗೆ ಇವ್ರು ಇನ್ವೆಸ್ಟ್ ಮಾಡ್ತಾರೆ. ಈ ಒಂದು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡೋದ್ರಿಂದ ಫೇಲ್ ಆಗುವಂಥ ಚಾನ್ಸಸ್ ಕಮ್ಮಿ ಇರುತ್ತೆ. ಯಾಕೆಂದರೆ ಆಲ್ರೆಡಿ ಪ್ರೂವ್ ಆಗಿರುವಂಥ ಕಂಪ್ನಿಗಳು ಅಥವಾ ದೊಡ್ಡ ದೊಡ್ಡ ಕಂಪ್ನಿಗಳ ಮೇಲೆ ಈ ಇನ್ವೆಸ್ಟರ್ಸ್ಗಳು ಇನ್ವೆಸ್ಟ್ ಮಾಡ್ತಾರೆ. ಆ್ಯಂಡ್ ನೀವು ತಲೆ ಕೆಡಿಸ್ಕೊಂಡು ಮಾಡೋವಂಥದ್ದು ಬೇಕಾಗಿಲ್ಲ. ನಿಮ್ಮ ಹತ್ರ ಇರುವಂಥ ಹಣದಲ್ಲೇ ನೀವು ಇನ್ವೆಸ್ಟ್ ಮಾಡ್ಬೋದು, ಇನ್ವೆಸ್ಟರ್ ಆಗ್ಬೋದು. ನೀವು ಇನ್ವೆಸ್ಟ್ ಮಾಡಿರ್ತೀರಾ, ನೀವು ಕೆಲಸ ಮಾಡೋದು ಬೇಕಾಗಿಲ್ಲ. ನಿಮ್ಮ ಹಣ ನಿಮಗೋಸ್ಕರ ಕೆಲಸ ಮಾಡುತ್ತೆ. ಇಲ್ಲಿ ಜನ ಕೆಲಸ ಮಾಡ್ತಾರೆ. ಈ ಎರಡರಲ್ಲಿ ನಿಮ್ಮ ಟೈಮ್ನ ಇನ್ವೆಸ್ಟ್ ಮಾಡಿ ಕೆಲಸ ಮಾಡ್ತೀರಾ. ಇಲ್ಲಿ ನಿಮ್ಮ ಜನ ನಿಮಗೋಸ್ಕರ ಕೆಲಸ ಮಾಡ್ತಾರೆ. ಬಟ್ ಆದರೆ ಇಲ್ಲಿ ನಿಮ್ಮ ದುಡ್ಡು ನಿಮಗೋಸ್ಕರ ಕೆಲಸ ಮಾಡುತ್ತೆ. ಇದರಲ್ಲಿರುವಂಥ ಒಂದು ಟ್ರಿಕ್ ಏನು ಗೊತ್ತಾ? ನೀವು ಇನ್ವೆಸ್ಟರ್ ಆಗಬೇಕು ಅಂದರೆ ಏನಾದರೂ ಒಂದು ಓದಿರಬೇಕು ಅಥವಾ ಏನೋ ಒಂದು ಡಿಗ್ರಿ ಮಾಡಿರಬೇಕು, ಆ ಥರದ್ದು ಏನೂ ಇಲ್ಲ. ಎಂಪ್ಲಾಯಿ ಆಗೋಕ್ಕೆ ಒಂದು ಸ್ಕಿಲ್ ಗೊತ್ತಿರಬೇಕು, ಅಥವಾ ನೀವು ಏನಾದರೂ ಒಂದು ಓದಿರಬೇಕು. ಸೆಲ್ಫ್ ಎಂಪ್ಲಾಯಿ ಆಗಬೇಕು ಅಂದರೆ ಒಂದು ಸ್ಕಿಲ್ ಗೊತ್ತಿರಬೇಕು, ಏನಾದರೂ ಒಂದು ಓದಿರಬೇಕು. ಸ್ಕಿಲ್ ಅಂದರೆ ಒಂದು ಬೇಕರಿ ಇಡ್ತೀರಾ ಅಂದರೆ ಅದರಲ್ಲಿ ರೆಡಿ ಮಾಡುವಂಥದ್ದು ಅದು ಇದು ಏನಾದರೂ ಒಂದು ಗೊತ್ತಿರಬೇಕು. ಅಥವಾ ಡಾಕ್ಟರ್ ಸರ್ವಿಸ್ ಕೊಡ್ತೀರಾ ಅಂದರೆ ಒಂದು ಡಿಗ್ರಿ ಆಗಿರಬೇಕು ನಿಮಗೆ, ಡಾಕ್ಟರ್ ಡಿಗ್ರಿ. ಸೊ ಇದಕ್ಕೆಲ್ಲನೂ ಬೇಕು. ಬಿಸ್ನೆಸ್ ಮಾಡಬೇಕು ಅಂದರೆ ಹೆಚ್ಚು ಹಣ ಬೇಕು, ಅಥವಾ ತುಂಬ ರಿಸ್ಕ್ ಇರುತ್ತೆ. ಕಳ್ಕೋದ್ರೆ ಫುಲ್ ಕಳ್ಕೋತೀರಾ. ಬಟ್ ಇನ್ವೆಸ್ಟರ್ ಆದರೆ ಇಷ್ಟೊಂದು ರಿಸ್ಕ್ ಇರಲ್ಲ. ಆ್ಯಂಡ್ ಇನ್ನೂ ಒಂದು ಅಡ್ವಾಂಟೇಜ್ ಏನು ಅಂದರೆ, ಯಾವುದೇ ಗ್ರೂಪಲ್ಲಿ ಇದ್ಕೊಂಡು ನೀವು ಈ ಒಂದು ಕೆಲಸನ ಮಾಡ್ಬೋದು. ಸಪೋಸ್ ನೀವು ಎಂಪ್ಲಾಯಿ ಆಗಿರ್ತೀರಾ ಅಂತ ಇಟ್ಕೊಳ್ಳಿ, ಅದರಿಂದನೂ ನೀವು ಇನ್ವೆಸ್ಟರ್ ಆಗ್ಬೋದು. ಅಥವಾ ಸೆಲ್ಫ್ ಎಂಪ್ಲಾಯಿ ಆಗಿರ್ತೀರಾ ಅಂದರೆ ಅಲ್ಲಿಂದನೂ ನೀವು ಇನ್ವೆಸ್ಟ್ ಮಾಡ್ಬೋದು. ಬಿಸ್ನೆಸ್ ಮಾಡ್ತಾ ಇರ್ತೀರಾ ಅಂತ ಇಟ್ಕೊಳ್ಳಿ, ಅಲ್ಲಿಂದನೂ ನೀವು ಇನ್ವೆಸ್ಟ್ ಮಾಡ್ಬೋದು. ಯಾವುದೇ ಗ್ರೂಪಿಂದ ಬೇಕಾದರೂ ನೀವು ಇನ್ವೆಸ್ಟರ್ ಆಗ್ಬೋದು. ಇಲ್ಲಿ ನಿಮ್ಮ ಹಣ ನಿಮಗೋಸ್ಕರ ಕೆಲಸ ಮಾಡ್ತಾ ಇರುತ್ತೆ. ನೀವೊಬ್ಬರು ಕೆಲಸ ಮಾಡ್ತಾ ಇರ್ತೀರಾ ಆ್ಯಂಡ್ ನಿಮ್ಮ ಹಣ ನಿಮಗೋಸ್ಕರ ಕೆಲಸ ಮಾಡ್ತಾ ಇರುತ್ತೆ. ಇದಕ್ಕಿಂತ ಸಿಂಪಲ್ ಆಗಿರುವಂಥ ಇನ್ನೊಂದು ಟಾಪಿಕ್ ಬೇಕಾ ನಿಮಗೆ? ಹಣ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಥರ. ಸೊ ನಾವು ಮಾಡಬೇಕಾಗಿರೋದು ಇಷ್ಟೇ. ಕೆಲಸ ಬಿಡಿ ಅಂತ ಹೇಳ್ತಾ ಇಲ್ಲ. ನೀವು ಮಾಡೋವಂಥ ಕೆಲಸನೇ ಮಾಡಿ. ನೀವು ಬಿಸ್ನೆಸ್ ಓನ್ ಮಾಡಿದ್ದೀರಾ ಅಥವಾ ಸೆಲ್ಫ್ ಎಂಪ್ಲಾಯಿ ಆಗಿದ್ದೀರಾ, ಏನು ಬೇಕಾದರೂ ಮಾಡಿ. ನಿಮ್ಮ ಸ್ವಲ್ಪ ಹಣನ ನೀವು ಇಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಬಿಡಬೇಕಾಗುತ್ತೆ. ಸೊ ಆದಷ್ಟು
ನೀವು ಯಾವ ಕ್ವಾಡ್ರೆಂಟಲ್ಲಿದ್ದರೂ ಈ ಕ್ವಾಡ್ರೆಂಟಿಗೆ ಬರೋಕ್ಕೆ ಟ್ರೈ ಮಾಡಿ. ಈ ಕ್ವಾಡ್ರೆಂಟಿಗೆ ಬಂದಿದ್ದೀರಾ ಅಂದರೆ ಈ ಒಂದು ಸೆಕ್ಟರ್ಗೆ ನೀವು ಕಾಲಿಕ್ಕಿದ್ದೀರಾ ಅಂದರೆ ಎಲ್ಲಿದ್ಕೊಂಡು ಬೇಕಾದ್ರೂ ನೀವು ದುಡ್ಡು ಮಾಡಬಹುದು. ಬಟ್ ಇನ್ವೆಸ್ಟರ್ ಆಗಬೇಕು. ಸೊ ನಾನು ನಿಮಗೆ ಸಜೆಸ್ಟ್ ಮಾಡ್ತಿರೋಂಥದ್ದು ಇಷ್ಟೇ. ನೀವು ಎಂಪ್ಲಾಯಿ ಆಗಿರಿ, ಸೆಲ್ಫ್ ಎಂಪ್ಲಾಯ್ಡ್ ಆಗಿರಲಿ, ಬಿಸ್ನೆಸ್ ಓನರ್ ಆಗಿರಲಿ, ಇನ್ವೆಸ್ಟರ್ ಆಗಿ ಸಾಕು ಅಂತ. ನೀವೇನಾದರೂ ಮಾಡಿ ನಿಮ್ಮ ಹಣ ನಿಮ್ಮ ಕೆಲಸ ಮಾಡುತ್ತೆ. ನೋಡಿ, ಟೈಮ್ ಇನ್ವೆಸ್ಟ್ ಮಾಡಿ ಕೆಲಸ ಮಾಡೋರೆಲ್ಲ ಶ್ರೀಮಂತರಾಗೋದು. ನಿಮ್ಮ ಹಣನ ಇನ್ವೆಸ್ಟ್ ಮಾಡಿ ಹಣನ ಕೆಲಸಕ್ಕೆ ಕಳಿಸಿದ್ರೆ ನಿಮ್ಮ ಹಣ ನಿಮಗೋಸ್ಕರ ಕೆಲಸ ಮಾಡ್ತಿದ್ದಾಗ ನಿಮ್ಮ ಟೈಮಲ್ಲಿ ನೀವು ಎಂಜಾಯ್ ಮಾಡ್ಬೋದು, ಅಥವಾ ನಿಮ್ಮ ಟೈಮಲ್ಲಿ ನೀವು ಕೆಲಸನೂ ಮಾಡ್ಬೋದು. ನೀವೇನು ಬೇಕಾದರೂ ಮಾಡ್ಬೋದು. ಬಿಸ್ನೆಸ್ ಮಾಡೋಕ್ಕೆ ಹಣ ಬೇಕು, ಎಂಪ್ಲಾಯಿ ಆಗೋಕ್ಕೆ ಎಜುಕೇಷನ್ ಬೇಕು, ಸೆಲ್ಫ್ ಎಂಪ್ಲಾಯ್ ಆಗೋಕ್ಕೆ ಸ್ಕಿಲ್ ಆ್ಯಂಡ್ ಎಜುಕೇಷನ್ ಇರಬೇಕಾಗುತ್ತೆ. ಕೆಲವು ಸಾರಿ ಇನ್ವೆಸ್ಟರ್ ಆಗೋಕ್ಕೆ ಝೀರೋ ಕ್ವಾಲಿಫಿಕೇಷನ್, ಏನೂ ಬೇಕಾಗಿಲ್ಲ. ನೀವೇನು ಬೇಕಾದರೂ ಆಗಿದ್ರೂ ನೀವು ಇಲ್ಲಿ ಬಂದು ಸರ್ವೈವ್ ಆಗ್ಬೋದು. ನೀವು 10th ಫೇಲಾ, ನೋ ಪ್ರಾಬ್ಲಮ್, ಏನೂ ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ಬಂದು ಇಲ್ಲಿ ಇನ್ವೆಸ್ಟ್ ಮಾಡಿ. ನೀವು 7th ಜಸ್ಟ್ ಪಾಸಾ, ಅಲ್ಲೂ ಮಾಡ್ಬೋದು. ನೀವು ಡಬಲ್ ಡಿಗ್ರಿ, ತ್ರಿಬಲ್ ಡಿಗ್ರಿ ಮಾಡಿದ್ರೆ ಅಲ್ಲೂ ಕೂಡ ಬಂದು ಈ ಒಂದು ಕೆಲಸನ ಮಾಡ್ಬೋದು. ಸೊ ಇನ್ವೆಸ್ಟರ್ ಆಗಿ. ಹೇಗೆ ಇನ್ವೆಸ್ಟರ್ ಆಗೋದು ಅಂದರೆ ನಮ್ಮ ಚಾನಲಲ್ಲಿ ವಿಡಿಯೋಸ್ಗಳಿದೆ. ಹೇಗೆ ಇನ್ವೆಸ್ಟ್ ಮಾಡಬೇಕು, ಯಾವ ಶೇರ್ಗಳಿಗೆ ಇನ್ವೆಸ್ಟ್ ಮಾಡಬೇಕು, ಹೇಗೆಲ್ಲ ಇನ್ವೆಸ್ಟ್ ಮಾಡಿದ್ರೆ ನೀವು ಲೈಫಲ್ಲಿ ಮುಂದೆ ಬರ್ತೀರಾ ಅನ್ನೋವಂಥದ್ದೆಲ್ಲ ಇದೆ. ಸೊ ಚೆಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.